ನಾಳೆ ಸಿಎಂ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಫೈನಾನ್ಸ್ ಕಂಪನಿಗಳಿಗೆ ಮೂಗುದಾರ ಹಾಕುವ ಸಾಧ್ಯತೆ ಇದೆ. ಈಗಿರುವ ಕಾನೂನಿನಲ್ಲಿ ಬಲ ಇಲ್ಲ. ಮೈಕ್ರೋ ಫೈನಾನ್ಸ್ ರೆಗ್ಯುಲೇಷನ್ ಬಿಲ್ ತರುವ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಕಾನೂನು ಸಚಿವರು ಹೇಳಿದರು. ಈ ಮಧ್ಯೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಪಿಎಲ್ಡಿ ಬ್ಯಾಂಕ್, ಸೊಸೈಟಿ, ಇತರ ಬ್ಯಾಂಕ್ಗಳ ಸಾಲ ತಗೊಳ್ಳಿ ಅಂತ ಸಲಹೆ ಕೊಟ್ಟಿದ್ದಾರೆ ಚಲುವರಾಯಸ್ವಾಮಿ. ಮೈಕ್ರೋ ಫೈನಾನ್ಸ್ ಬಗ್ಗೆ ರಾಜ್ಯ ಸರ್ಕಾರ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ. ಮುಖ್ಯಮಂತ್ರಿಗಳು ನಾಳೆನೆ ತುರ್ತಾಗಿ ಸಭೆ ಕರೆದಿದ್ದಾರೆ. ವಿಶೇಷವಾದಂತಹ ಕಾನೂನನ್ನ ಮಾಡೋದಕ್ಕೆ ಈಗ ನಾವು ನಿರ್ಣಯ ತೆಗೆದುಕೊಳ್ಬೇಕಾಗಿದೆ. ಅದೆಂಥದ್ದು ಗ್ಯಾರಂಟಿ 2,000 ರೂಪಾಯಿ ದುಡದಂತೆ ನಡೆದು ಕೊಡ್ತಾವ್ರಲ್ಲ, ಅದು ಕೊಟ್ಟ ಮೇಲೆ ಮತ್ತೆ ಯಾತಿಗೆ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲ ಮಾಡ್ತಾ ಇದ್ದಾರೆ ಜನ. ನಾನು 18ರಲ್ಲಿ ಮುಖ್ಯಮಂತ್ರಿ ಆದಾಗ ಬಡವರು ಪ್ರೈವೇಟ್ನಲ್ಲಿ ಸಾಲ ತಗೊಂಡಿರ್ತಕ್ಕಂಥದ್ದಕ್ಕೆ ಒಂದು ಬಾರಿ ಋಣಮುಕ್ತರನ್ನು ಮಾಡಬೇಕು ಅಂತ ಹೇಳಿ ಒಂದು ಕಾನೂನು ತಂದೆ, ಬಿಲ್ ಪಾಸ್ ಮಾಡೋದು. ಏನಾಯ್ತಾ ಬಿಲ್ಲು? PLD ಸೊಸೈಟಿಯಿಂದ ತಗೋಬೋದು. ಸೊಸೈಟಿದು ಬಡ್ಡಿನೂ ಏನು ಕಡಿಮೆ ಇಲ್ಲ. ನಂಬರ್ 2, ಸೊಸೈಟಿಗಳು ವಸೂಲಿನ ನಿಲ್ಸಕ್ಕಾಗಲ್ಲ, ಮಾಡಲೇಬೇಕು. ಇಲ್ದಿದ್ರೆ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸಿಂದ ಅವ್ರ ಮೇಲೆ ನೋಟ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂಬರ್ 2, ಸೊಸೈಟಿಗಳು ವಸೂಲಿ ಮಾಡದೇ ಇದ್ದರೆ ರೀಫೈನಾನ್ಸಿಂಗ್ ಆಗಬೇಕು ಸೊಸೈಟಿಯಿಂದ. ಮತ್ತೆ ಸಾಲ ರೀಫೈನಾನ್ಸ್ ಆಗಬೇಕಲ್ಲ, ನೆಕ್ಸ್ಟ್ ಯಾರಿಗಾರು ಒಬ್ಬರಿಗೆ ಅದಕ್ಕೆ ಒಳಗೆ ಬರಬೇಕಲ್ಲ ದುಡ್ಡಿದು. ಹಾಗಾಗಿ ಅದು ಏನಾಗಲ್ಲ. ಸ್ವಲ್ಪ ಬೆಟರ್ ಮಾನವೀಯತೆ ಇರಬಹುದೇನೋ, ಕಾನೂನು ಪಾಲನೆ ಆಗತ್ತೆ. ಸರ್ಕಾರ ಈಗ ಸಭೆ ಕರೆದಿರೋದು ಗುಡ್ಡು, ಬಟ್ ಕಾನೂನು ಪ್ರಕಾರದಲ್ಲಿ ಎಷ್ಟರ ಮಟ್ಟಕ್ಕೆ ತರ್ತೀವಿ ಅನ್ನೋದು ನನಗೆ ಡೌಟ್ ಇದೆ ಇದರಲ್ಲಿ. ಎರಡನೇದು, ನೀವು 2,000 ರೂಪಾಯಿ ಕೊಟ್ಬಿಟ್ವಿ, ಅವ್ರ ಬಡತನದಿಂದ ಮೇಲೆತ್ತಬಿಟ್ವಿ, ಈ ಈ ಈ ಕಚಡ ಥಾಟ್ ಪ್ರಾಸೆಸ್ಸನ್ನು ನಿಲ್ಲಿಸಿ. ಈಗಲೂ ಹೇಳ್ತೀನಿ, ನೀವು ಎಲ್ಲಿವರೆಗೆ ಅವರನ್ನು ದುಡಿಲಿಕ್ಕೆ ಹಚ್ಚಲ್ವೋ, ಅವ್ರಿಗೆ ದುಡಿತದಲ್ಲಿ ಆ ದುಡ್ಡು ಬರಬೇಕು ಅನ್ನೋಂಗೆ ಮಾಡಲ್ವೋ, ಈ ಥರ ಕಂತ್ರಿಗಳ ಥರ ಓಟಿನ ದುರಾಸೆಗೆ ಮಾನ ಮರ್ಯಾದೆ ನಾಚಿಕೆ ಬಿಟ್ಟು ಲಜ್ಜೆಗೆಟ್ಟವ್ರು ಯಾವೊಂದೋ ಕಾಸನ್ನು ತಂದುಬಿಟ್ಟು ನೀವು ಮನೆ ದುಡ್ಡು ಕೊಟ್ಟವ್ರ ಥರ ಪೋಸ್ಟ್ ಕೊಟ್ಕೊಂಡು ಫೋಟೋ ಹಾಕಿಸ್ಕೋತೀರಲ್ಲ ನಾಚಿಕೆಗೆಟ್ಟವ್ರುಗಳು, ನೀವು ಅದು ನಿಲ್ಲೋವರೆಗೂ ಇದೇ ಆಗೋದು, ಇದ್ದೇ ಆಗತ್ತೆ. ಅಲ್ಲೂ 2,000 ರೂಪಾಯಿ ಇಸ್ಕೋತೀರಿ. ಹಾಗಾದರೆ ಎವ್ರಿ ಫ್ಯಾಮಿಲಿ ಇಸ್ ಐ ಥಿಂಕ್ ಇಸ್ ಸೇವಿಂಗ್ ಅರೌಂಡ್ 5,000 ರೂಪೀಸ್ ಇವತ್ತು ನಿಮ್ಮ ಸರ್ಕಾರದ ಲೆಕ್ಕಾಚಾರದಲ್ಲಿ ಇವತ್ತು. ಅಥವಾ ಯಾವ ಬೆನಿಫಿಷರಿ ಫ್ಯಾಮಿಲಿ ಇದೆ ಅವರು ಯಾರು ಇದೆ, ಅದೇನೋ 2,000 ರೂಪಾಯಿ ಒಂದು ಕೊಡ್ತೀರಿ, ಆಮೇಲೆ ಒಂದು 1,500 ರೂಪಾಯೋ 1,000 ರೂಪಾಯೋ ಎಲೆಕ್ಟ್ರಿಕ್ ಬಿಲ್ಲು, ಒಂದು 500 ರೂಪಾಯೋ 1,000 ರೂಪಾಯೋ ಬಸ್ ಚಾರ್ಜು, ಡ್ಯಾಶು 4,000-5,000 ರೂಪಾಯಿ ಉಳಿಪೋತಿರ್ಬೋದು. ಇನ್ನು 5,000 ರೂಪಾಯಿ ಎಲ್ಲೋಯ್ತು? ವೇರ್ ಡಿಡ್ ಇಟ್ ಗೋ? ಎಲ್ಲಿಗೋಯ್ತಿದ್ದು? ಚೀಫ್ ಮಿನಿಸ್ಟ್ರು ಫೋಟೋ ತೆಗೆಸ್ಕೊಂಡ್ರಲ್ಲ, ಅಲ್ಲೆಲ್ಲ ಊಟ ಹಾಕ್ಸಿದ್ರು, ದೇವಾಲಯಕ್ಕೆ ಇದನ್ನು ಕಟ್ಟಿದ್ರು, ಫೋಟೋ ತೆಗೆಸ್ಕೊಂಡ್ರಲ್ಲ. ಆರ್ ಯು ನಾಟ್ ಅಶೇಮ್ಡ್ ಆಫ್ ಇಟ್? Where did this 5,000 go? ಹಾಗಾರೆ ಇಟ್ ಶುಡ್ ಹವ್ ಲಾಜಿಕಲಿ ಹೆಲ್ಪ್ಡ್ ಫಿನಾನ್ಷಿಯಲಿ ತಾನೇ ಆ ಕುಟುಂಬನ. ಲಾಜಿಕಲಿ ಮೈಕ್ರೋ ಫೈನಾನ್ಸ್ದು ಸಾಲ ಅಲ್ಲಿ ಹೋಗ್ಬೋದಾಗಿತ್ತಲ್ಲ, ಹಂಗಾರೆ ಯಾಕೆ ಹೋಗಲ್ಲ? ಬಟ್ ಸರ್ಕಾರ ಹೇಳೋದು ಇದು ಸರ್ಕ್ಯುಲೇಟ್ ಆಗ್ತಾ ಇದೆ, ಅವರೆಲ್ಲ ಓಡಾಡ್ತಾ ಇದ್ದಾರೆ. ನೆಕ್ಕಿ ಯಾವ ಸರ್ಕ್ಯುಲೇಟ್ ಆಗೋದು? ನಮ್ಮ ಜನಕ್ಕೆ ಸುಲಭವಾಗಿ ಸಾಲ ಸಿಕ್ಕತ್ತೆ ಅನ್ನೋದಾಗ್ಬಿಟ್ರೆ ಅದನ್ನು ಬಳಸ್ಕೊಳ್ಳೋದ್ರಲ್ಲಿ ಇವರು ನರಕಕ್ಕೆ ಏಣಿ ಹಾಕಿದ್ರು ಸರಿ, ಹೋಗಿ ಟಚ್ ಮಾಡಿಬಿಟ್ಟು ಬಂದು ತೊಗೊಂಬಂದ್ಬಿಡ್ತಾರೆ ಬೇಕಾದ್ರೆ ಇವರು. ವಿ ಹ್ಯಾವ್ ಸೀನ್ ಇಟ್. ಈಗಲ್ಲ, 70s ನೋಡಿದ್ದೀವಿ ನಾವು. ಜನಾರ್ದನ ಪೂಜಾರಿ ಅವರ ಸಾಲ ಮೇಳ ಬಂದಾಗ ಏನಾಯಿತು ಬ್ಯಾಂಕ್ಸಲ್ಲಿ ಅಂತ ವಿ ಹ್ಯಾವ್ ಸೀನ್ ಇಟ್. ಆಮೇಲೆ ಮನ್ನಾ ಮಾಡಬೇಕಾಗಿ ಬಂತು, ಬ್ಯಾಂಕ್ಗಳು ಚೇತರಿಸ್ಕೊಳ್ಳೋಕೆ 10 ವರ್ಷ ಬೇಕಾಯ್ತು ಅದರಿಂದ. ಹಾಗಾಗಿ ದುಡ್ಡು ಸುಲಭವಾಗಿ ಲಭ್ಯವಿದೆ ಅಂತ ಅನ್ನಿಸಿದ್ರೆ ಮಾಡಬಾರ್ದ ಡ್ರಾಮಾನ ನಮ್ಮ ಜನನೂ ಮಾಡ್ತಾರೆ. ಏನು ಮಾಡಲ್ಲ ಅಂತೇನು ಬಿಡಬೇಡಿ, ಯಾರು ಬಂದಿಲ್ಲ ನನ್ನ ಹತ್ರ. ಪುಕ್ಕಟ್ಟೆ ಸಿಕ್ಕತ್ತೆ ಅಂತ ಗೊತ್ತಾದರೆ ಅದಕ್ಕೆ ಏನೇನು ಡ್ರಾಮಾ ಮಾಡ್ತಾರೆ ಅನ್ನೋ ಅರಿವು ನಮಗೂ ಇದೆ. ಅಂಥ ಕಚಡಗಳು ಕಳ್ಳರನ್ನ ಭಾಳ ಸರಿ ಹಿಡಿದಾಕ್ಬಿಟ್ಟಿದ್ದೀನಿ ನಾನು, ತುಂಬ ಸರಿ ಹಿಡಿದಾಕ್ಬಿಟ್ಟಿದ್ದೀನಿ ಆ ಡ್ರಾಮಾ ಮಾಸ್ಟರ್ಗಳನ್ನು. ಹಾಗಾಗಿ ಸರ್ಕಾರ ಒಂದು ಹೋಲಿಸ್ಟಿಕ್ಕಾಗಿ ನಾಳೆ ಏನು ಮಾಡ್ತಾರೆ ಅನ್ನೋದಕ್ಕೆ ನಾನು ಭಾಳ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಯಾಕಂದರೆ ಅವತ್ತೇ ಹೇಳ್ದಂಗೆ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆ ವರವೂ ಹೌದು, ಸರಿಯಾಗಿ ನಡೆಸದಿದ್ದರೆ ಶಾಪವೂ ಹೌದು. ಬಟ್ ಈ ರೆಗ್ಯುಲೇಷನ್ ಬಿಲ್ ಅನ್ನ ಬದಲಾವಣೆ ಮಾಡಬೇಕು ಅಂತಿದ್ರಲ್ಲ, ಅದರಿಂದ ಏನಾದರೂ ದೊಡ್ಡ ಮಟ್ಟದ ಗೊತ್ತಿಲ್ಲ. ಲೆಟ್ ಅಸ್ ಸಿ